ಮಾಡ್ತಾ ಇರಿ, ನಂಗೆ ಸ್ವಲ್ಪ ಕೆಲಸ ಇದೆ, ಹೋಗಿ ಬರ್ತೀನಿ. ಆಹಾ, ಎಷ್ಟ್ ಬಿಲ್ಡಪ್ ತಗೊಳ್ತಾರೆ ನೋಡಿದ್ಯಾ? ನಾನ್ ಇವಮ್ಮನ್ ಬುದ್ಧಿ ನೋಡಿಲ್ವಾ? ಎಂಜ್ಲ ಕೈಲಿ ಕಾಗೇನೆ ಓಡ್ಸಲ್ಲ, ಅಂತದ್ರಲ್ಲಿ ಬಾವನ್ ಮಗನ್ ಮದ್ವೆಲಿ ಖರ್ಚು ಮಾಡ್ತಾರ. ನಾನು ಅದೇ ಅನ್ಕೊಂಡೆ. ಪಾಪ ಅಜ್ಜಿ ಕಷ್ಟಪಟ್ಟು ಮೊಮ್ಮಗನ್ ಮದ್ವೆ ಮಾಡ್ತಿದ್ರೆ ಇವಳು ಬಂದ್ ಇವಾಗ ಸ್ಕೋಪ್ ತಗೋತಾವಳೆ. ನೆನ್ನೆ ನೈಟ್ ನಾನು ಓವರಾಗಿ ಡ್ರಿಂಕ್ಸ್ ಮಾಡಿಬಿಟ್ಟೆ. ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಆಲ್ರೆಡಿ ಆ ವಿಲೇಜಿಗೆ ರೀಚ್ ಆಗ್ಬೋದಿತ್ತು. ಅಟ್ಲೀಸ್ಟ್ ಆ ಯದು ಕಾವೇರಿಗೆ ತಾಳಿ ಕೊಟ್ಟೋದಕ್ಕೂ ಮುಂಚೆ ನಾನು ಅಲ್ಲಿಗೆ ರೀಚ್ ಆಗಬೇಕು. ಓಂ ಲಾಲಿಲಾಲಾಯ ವಿದ್ಮಹೇ ಮಹಾಜ್ವಾಲಾಯ ಧೀಮಹಿ ತನ್ನೋ ಅಗ್ನಿ ಪ್ರಚೋದಯಾತ್. ಓಂ ಭೂ ಸ್ವಾಹ ಅಗ್ನಯ ಇದನ್ನ ಮಮ. ಓಂ ಭುವ ಸ್ವಾಹ ವಾಯುವೇ ಇದನ್ನ ಮಮ. ಓಂ ಸುವ ಸ್ವಾಹ ಸೂರ್ಯ ಇದನ್ನ ಮಮ. ಓಂ ಭೂರ್ಭುವ ಸ್ವಾಹ ಪ್ರಜಾಪತಯೇ ಇದನ್ನ ಮಮ. ಈಗ ಒಂದೊಂದು ಗರಿಕೆ ಹುಲ್ಲನ್ನು ಅರ್ಪಿಸ್ತಾ ಹೋಗಪ್ಪ, ಗಣಪತಿ ಹೋಮ ಆಗುತ್ತೆ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಸ್ವಾಹ ಮಹಾಗಣಾಧಿಪತಿಯೇ ಇದನ್ನ ಮಮ. ಅಬ್ಬಾ ಸದ್ಯ ಬಚಾವಾಗ್ಬಿಟ್ಟ. ಆ ಹೆಂಗಸರ ಕೈಯಲ್ಲಿ ಏನಾದ್ರೂ ಸಿಕ್ಕಿದ್ರೆ ಅವನ್ನ ಉಡಿಸ್ ಮಾಡ್ತಿದ್ರು. ಅವನ್ ಮಾನ ಮರ್ಯಾದೆ ಎಲ್ಲ ಹರಾಜಾಕ್ಬಿಡೋರು. ಹ್ಞೂ ಮಚ್ಚ, ಅಲ್ಲಿ ಹೋಗಿ ಏನು ಕಿಸಿಯೋಕ್ಕಾಗಿಲ್ವೇನೋ. ಅವ್ನ ಹುಡುಗಿ ಜೊತೆ ಮಾತಾಡೋಕ್ಕೆ ಯಾರೋ ತೊಡರ್ಕಾಲ್ ಹಾಕಿದ್ದಾರೆ. ಅವ್ನ ಮುಖ ನೋಡು, ಹೇಗೆ ಹ್ಯಾತ್ ಮುಖ ಹಾಕೊಂಡು ಕೂತಿದ್ದಾನೆ. ಹೂ ಮಗ, ಮದ್ವೆ ಆದ್ಮೇಲೆ ಮಾತಾಡ್ತಾನೆ ಬಿಡು. ಮದುವೆ ಆದಮೇಲೆ ಅವನೆಲ್ಲೋ ಮಾತಾಡ್ತಾನೆ, ಬರೀ ಅವಳು ಮಾತಾಡ್ತಿರ್ತಾಳೆ. ಇವಂದು ಬರೀ ಕೇಳಿಸ್ಕೊಳ್ಳೋದೇ ಕೆಲಸ. ಕರೆಕ್ಟಾಗಿ ಹೇಳ್ದೆ ಕಣಪ್ಪ. ಇವಾಗ ನಾವಿಲ್ವಾ, ಆದರೆ ಇವನ್ ಜಾಣ ಈಗಲೇ ರೆಡಿ ಆಗ್ತಾ ಇದ್ದಾನೆ. ಏನ್ರಿ ಅದು? ಏನಿಲ್ಲ ಕಣೆ, ಅಗ್ನಿಕುಂಡದಲ್ಲಿ ಹೇಗೆ ಬೆಂಕಿ ಬರ್ತಾ ಇದೆ ನೋಡು. ವಿಘ್ನೇಶ್ವರ ಪಾಹಿಮಾಂ ಪಾಹಿಮಾಂ. ಎಂಥ ಬಂಡೆ ನನ್ನ ಮಗ ಇವನು. ಎಷ್ಟು ಹೇಳಿದ್ರು ಏನು ಆಗದೆ ಇರೋ ಥರ ತಣ್ಣು ಕೂತಿದ್ದಾನೆ. ಕಾವೇರಿನ ಮದುವೆ ಆದ್ರೆ ಸತ್ತೇ ಹೋಗ್ತೀಯಾ? ಆ ವಿಷಯನ ಅವಳು ಮುಚ್ಚಿಟ್ಟು ನಿಂಗೆ ಮೋಸ ಮಾಡ್ತಿದ್ದಾಳೆ. ನಿಂಗೆ ಹಾಲು ತುಪ್ಪ ಬಿಡ್ತಾರೆ ಅಂತ ಹೇಳಿದ್ರು ಹೀಗೆ ಇಲ್ಲಿ ಬೆಂಕಿ ಮುಂದೆ ತುಪ್ಪ ಹಾಕ್ತಾ ಕೂತಿದ್ದಾನೆ. ಅಂದರೆ ಅವಳು ಇನ್ನೆಷ್ಟು ತಲೆ ಕೆಡಿಸಿರ್ಬೇಕು. ಇನ್ನೇನು, ಹೋಮ ಮುಗಿಯೋ ಸಮಯ ಬಂತು. ಕಾವೇರಿನ ಮಂಟಪಕ್ಕೆ ಕರ್ಕೊಂಬನ್ನಿ. ಅವಳು ತಯಾರಾಗಿದ್ದಾಳಾ? ಅವಳು ನೆನ್ನೆನೇ ರೆಡಿಯಾಗಿ ಕೂತ್ಕೊಂಡಿದ್ದಾಳೆ. ಇಲ್ಲಿ ನಿಮ್ಮ ಮೊಮ್ಮಗನು ತಾಳಿ ಕಟ್ಟಕ್ಕೆ ತುದಿಗಾಲಲ್ಲಿ ಕೂತಿದ್ದಾನಲ್ಲ, ಇನ್ನೇನು ಬರ್ತಾಳೆ ಬಿಡಿ. ಅಲ್ವಾ ಮತ್ತೆ, ನನ್ನ ಮೊಮ್ಮಗನಿಗೆ ಕಾವೇರಿ ಅಂದರೆ ಜೀವ. ಅವಳಿಗೋಸ್ಕರ ಕಾಯ್ತಾ ಇದ್ದಾನೆ, ಬೇಗ ಕರ್ಕೊಂಬನ್ನಿ. ಅತ್ತೆ, ನೀವು ಸ್ವಲ್ಪ ಸುಮ್ಮನೆ ಇರಿ. ಒಂದೇ ಉಸಿರಲ್ಲಿ ಅವಸರ ಮಾಡಬೇಡಿ. ಪುರೋಹಿತರು ಹುಡುಗಿನ ಯಾವಾಗ ಕರ್ಕೊಂಬರ್ಬೇಕು ಅಂತ ಹೇಳ್ತಾರೆ. ಇವನೇನು ನನ್ನ ಯಕಶಿತ್ ಹುಳು ಅನ್ನೋ ಥರ ನೋಡ್ತಿದ್ದಾನಲ್ಲ. ನಿಜ ಹೇಳಬೇಕು ಅಂದರೆ ಇವನು ಕೂತಿರೋ ಜಾಗದಲ್ಲಿ ನಾನು ಕೂತಿರ್ಬೇಕಾಗಿತ್ತು. ಮಗನೇ, ಏನು ಹೇಳಿದ್ರು ಏನು ಪ್ರಯೋಜನ ಇಲ್ಲ. ನನ್ನ ಕನಸು ಹೀಗೆ ಬೆಂಕಿಲಿ ಉರಿದೋಗ್ತಾ ಇದೆಯಲ್ಲ, ಏನು ಮಾಡೋದು? ಗರಿಕೆ ಹುಲ್ಲನ್ನು ಅರ್ಪಿಸ್ತಾ ಹೋಗಪ್ಪ. ಓಂ ಮಹಾಗಣಾಧಿಪತಿಯೇ ಇದನ್ನ ಮಮ. ನೋಡಿಪ್ಪ, ಗಣಹೋಮ ಮುಗಿತಾ ಬಂತು. ಬೇಗ ಹೋಗಿ ವಧುನ ಕರ್ಕೊಂಡು ಬನ್ನಿ.
ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ. ಕಾವೇರಿ, ನೀನ್ ಇಷ್ಟೆಲ್ಲ ಅಲಂಕಾರ ಮಾಡ್ಕೊಂಡು ಈ ತರ ಮೂತಿ ಇಟ್ಕೊಂಡಿದ್ರೆ ಮಾಡಿರೋ ಅಲಂಕಾರ ಎಲ್ಲ ವೇಸ್ಟ್ ಆಗುತ್ತೆ. ನೀನ್ ಸ್ವಲ್ಪ ನಗ್ತಿದ್ರೇನೆ ಅದಕ್ಕೊಂದ್ ಕಳೆ ಇರುತ್ತೆ. ಎದು ಜೊತೆ ಕೊನೆಗೂ ಮಾತಾಡಕ್ ಆಗ್ಲಿಲ್ಲ ಅನ್ನೋದ್ನ ಮನ್ಸಿಂದ ತೆಗ್ದು ಹಾಕು. ಫೀಲ್ ಫ್ರೀ. ಇನ್ ಭೇಟಿ ಯಾವುದೂ ಇಲ್ಲ. ಎಂಜಾಯ್ ದ ಪ್ರೆಸೆಂಟ್. ಏನಿದು ಇಬ್ರದು ಗುಸುಗುಸು? ಇಬ್ರದು ಮಾತ್ ಮುಗೀತಾ? ಕೆಳಗಡೆ ಪುರೋಹಿತರು ಕಾಯ್ತಿದ್ದಾರೆ, ಬೇಗ ಬನ್ನಿ. ಹಾ, ಮಂಟಪಕ್ಕೆ ಹೋಗೋವರೆಗೂ ಇವ್ರ ಮಾತ್ ಮುಗಿಯಲ್ಲಮ್ಮ. ಫ್ರೆಂಡ್ಸ್ ಅಂದ್ರೆ ಹೀಗಿರ್ಬೇಕು, ಯಾವಾಗ್ಲೂ ಅಂಟ್ಕೊಂಡೇ ಇರ್ತಾರೆ. ನಮ್ ಕಾವೇರಿ ಮದ್ವೆ ಆಗಿ ಹೋದ್ಮೇಲೆ ಸರ್ಸು ಏನ್ ಮಾಡ್ತಾಳೋ ನೋಡ್ಬೇಕು. ಸರಿ, ಕಾವೇರಿ ರೆಡಿ ಆದ್ಲಾ? ಆಯ್ತು. ಕಾವೇರಿ, ಎಷ್ಟು ಮುದ್ದ ಕಾಣ್ತಿದೆ ಗೊತ್ತಾ? ನಿನ್ಗೆ ಯಾರ ದೃಷ್ಟಿನೂ ಬೀಳ್ಬಾರ್ದು. ನೀನೆಷ್ಟು ಸುಂದರವಾಗಿದೆಯೋ ನಿನ್ ಲೈಫು ಅಷ್ಟೇ ಸುಂದರವಾಗಿರ್ಬೇಕು. ಪೂರ್ಣಿ, ಯಾಕಮ್ಮ ಈ ಹೊತ್ತಲ್ಲಿ ಅವಳು ನಳಿಸ್ತಾ ಇದ್ಯಾ? ಸಾರಿ ಕಾವೇರಿ, ಕಣ್ಣೀರು ಒರ್ಸ್ಕೊ, ಇಲ್ಲಾಂದ್ರೆ ಮೇಕಪ್ ಎಲ್ಲ ಹೋಗ್ಬಿಡುತ್ತೆ. ಸರಿ, ನಡೀರಿ ಹೊರಡೋಣ. ಅಮ್ಮ, ಒಂದ್ ನಿಮಿಷ ಇರು. ಬಾಸಿಂಗ ಕಟ್ಟದ್ ಬೇಡ್ವಾ? ಅಯ್ಯೋ, ಅಯ್ಯೋ, ಅಲ್ಲಿ ಅಜ್ಜ ಬಿದ್ದೋಗಿದ್ದಾನೆ, ಬರ್ರೋ. ನಡಿ ನಡಿ. ಅಯ್ಯೋ ಅಜ್ಜ, ಅಜ್ಜ ಏನಾಯ್ತು? ರಕ್ತ. ಅಯ್ಯೋ ಹುಷಾರು, ಏನಾಯ್ತು? ಅಂಕಲ್, ಐ ಆಮ್ ಸಾರಿ. ತುಂಬಾ ಪೆಟ್ಟಾಯ್ತಾ? ಯೋ, ಕಾರಲ್ಲಿ ಗುದ್ದಿದ್ರೆ ಪೆಟ್ಟಾಗದೆ ಇನ್ನೇನಾಯ್ತದೆ? ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಗಾಡಿ ಓಡಿಸ್ಬೇಕು. ಬೆಳಗ್ಗೆನೆ ಕುಡ್ಬಿಟ್ಟು ಗಾಡಿ ಓಡಿಸ್ತಿದ್ಯಾ? ನೋ 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 ನೋ, ಅವರು ಸಡನ್ ಆಗಿ ಅಡ್ಡ ಬಂದ್ರು, ಸೊ ಕಂಟ್ರೋಲ್ ಮಾಡಕ್ ಆಗ್ಲಿಲ್ಲ. ಯಾರೋ ದೊಡ್ಡ ಮನುಷ್ಯರ ಮನೆಯವ್ರ ತರ ಕಾಣ್ತಾನೆ. ಕಾಲು ಎಲ್ಲಿ ನೆಲದ ಮೇಲೆ ಇರ್ತದೆ, ದಿಮಾಕಲ್ಲಿ ಬದುಕ್ತಾರೆ. ಅಜ್ಜ, ಏನಾಯ್ತು? ತುಂಬಾ ನೋವಾಗ್ತಿದ್ಯಾ? ತಲೆ ಸುತ್ತಾ ಇದೆ ಕಣಪ್ಪ. ಹೋಗಪ್ಪ, ಬೇಗ ನೀರು ತಗೊಂಬಾ. ಹೋಗು ಹೋಗು. ನೀರೆಲ್ಲ ಖಾಲಿಯಾಗಿ ಹೋಗಿದ್ಯಲ್ಲ, ಏನ್ ಮಾಡೋದು? ನೀರ್ ತರಕ್ಕೆ ಎಷ್ಟೊತ್ತಯ್ಯ? ಹೋಗಿ ಇಸ್ಕೊಂಬಾರೋ ನೀರು. ಅಜ್ಜ, ಏನು ಆಗಲ್ಲ. ಇಲ್ಲಿ ನೋಡ್ರೋ. ಏನು? ಇಲ್ಲಿ ನೋಡ್ರೋ, ಇಲ್ಲಿ ಇವನು ನೀರ್ ಕುಡಿಯೋ ಗಿರಾಕಿ ಅಲ್ಲ, ಕ್ವಾಟ್ರು ಕುಡಿಯೋನು ಅಲ್ಲ, ಫುಲ್ ಬಾಟ್ಲು ಎತ್ತೋ ಐನಾತಿ ಕುಳ ಅಲ್ಲ. ಎರ್ರ ಬಿರ್ರಿ ಕುಡ್ದ್ಬಿಟ್ಟು ಮೈ ಮೇಲೆ ಜ್ಞಾನ ಇಲ್ದೆ ನಮ್ಮ ಅಜ್ಜನ್ ಗುದ್ಬಿಟ್ಟಿದ್ಯಲ್ಲ, ಹೆಚ್ಚು ಕಮ್ಮಿ ಆಗಿದ್ರೆ ಏನ್ ಗತಿ ಅಂತ. ಸರ್ ನೋಡಿ, ನಾನ್ ರಾತ್ರಿ ಕುಡ್ದಿದ್ ನಿಜ, ಆದ್ರೆ ಈಗ ನಾನು ಡ್ರಿಂಕ್ಸ್ ಮಾಡಿಲ್ಲ. ಐ ಫೀಲ್ ಸೋ ಸಾರಿ. ಇವ್ರನ್ನ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡ್ಸಿ. ನಾನು ಸ್ವಲ್ಪ ಅರ್ಜೆಂಟಾಗಿ ಹೋಗೋದಿದೆ. ಹಾ, ನಿಂತ್ಕೊಳಯ್ಯ. ಮಹಾರಾಜರ ತರ ಆರ್ಡರ್ ಮಾಡ್ಬಿಟ್ಟು ಹೋಗ್ತಿದ್ಯಾ ಟ್ರೀಟ್ಮೆಂಟ್ ಕೊಡ್ಸಿ ಅಂತ? ನಾವೇ ನಿಮ್ಮ ಆಳ್ಗಳ? ಮೊದ್ಲು ಈ ಅಜ್ಜನ ಹಾಸ್ಪಿಟ್ಲ್ ಕರ್ಕೊಂಡೋಗೋ, ಅಲ್ಲೇ ಎಲ್ಲ ತೀರ್ಮಾನ ಆಗ್ಲಿ. ಪ್ಲೀಸ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಅರ್ಜೆಂಟಾಗಿ ಆರೋಹಳ್ಳಿಗೆ ಹೋಗ್ಬೇಕು. ನೀನು ಎಸ್ಕೇಪ್ ಆಗಿ ಹಾರಕ್ ನೋಡ್ಬೇಡ, ಫಸ್ಟ್ ಹಾಸ್ಪಿಟ್ಲ್ ಕರ್ಕೊಂಡೋಗು. ಪ್ಲೀಸ್ ಹೇಗೋ ಮ್ಯಾನೇಜ್ ಮಾಡಿ, ನಾನು ಹೋಗ್ಲೇಬೇಕು. ಅಲ್ಲ ಕಣಯ್ಯ, ಆಕ್ಸಿಡೆಂಟ್ ಮಾಡ್ಬಿಟ್ಟು ನಯ್ಯ ಪೈಸೆ ಖರ್ಚಿಲ್ದೇನೆ ಕೈ ತೊಳ್ಕೊಂಡು ಹೋಗ್ಬೇಕು ಅಂತ ಮಾಡಿದ್ಯಲ್ಲ, ಭಾರಿ ಬುದ್ಧಿವಂತ ಕಣಯ್ಯ. ಆಸ್ಪತ್ರೆ ಖರ್ಚು ಯಾರು ಕೊಡ್ತಾರೆ? ನಿಮ್ಮ ಅಪ್ಪ ಕೊಡ್ತಾನ? ನೋಡಿ ಪ್ಲೀಸ್, ಈ ಥರ ಅಪ್ಪ ಅಮ್ಮ ಅಂತೆಲ್ಲ ಮಾತಾಡಕ್ ಹೋಗ್ಬೇಡಿ. ಇದ್ರಲ್ಲಿ ನನ್ನ ತಪ್ಪೇನೂ ಇಲ್ಲ, ಅವರೇ ಅಡ್ಡ ಬಂದಿದ್ದು. ಅಲ್ಲಪ್ಪ, ವಯಸ್ಸಾಗಿದೆ, ಅವ್ರಿಗೇನೋ ಗೊತ್ತಾಗಲ್ಲ, ನಿನಗೆ ಗೊತ್ತಾಗಲ್ವಾ? ಗಾಡಿ ಅಂತಕ್ಕಿರೋದು ಬ್ರೇಕ್ ಹಾಕೋಗ್ತಾನೆ ಇರೋದು.
ಬ್ರೇಕ್ ಹಾಕಿದಕ್ಕೆ ಇವ್ರಿನ್ನು ಉಳ್ಕೊಂಡಿರೋದು. ಓಹೋ, ಒಳ್ಳೆ ಲಾಜಿಕಲ್ ಪಾಯಿಂಟ್ ಆಗ್ತಿದ್ಯಲ್ಲ ಯಾ. ನೋಡು, ದುಡ್ಡಿಡು ಇಲ್ಲ ಸ್ಟೇಷನಿಗೆ ನಡಿ. ಏನು ಹಳ್ಳಿ ಜನರು ಅಮಾಯಕರು ಅಂತ ಯಾಮರ್ಸ್ಬೋದು ಅನ್ಕೊಂಡಿದ್ಯಾ?